ಗಾಯ್ಸ್ ಬನ್ನಿ ಇಲ್ಲಿ. ನಿಮ್ಗೆ ನೀರಂದ್ರೆ ಭಯನಾ, ಅಥವಾ ನೈಟ್ ಟೈಮಲ್ಲಿ ಈಜಾಡೋದು ಅಂದ್ರೆ ಭಯನಾ, ಅಥವಾ ನೈಟ್ ಟೈಮಲ್ಲಿ ಸ್ನಾನ ಮಾಡೋದು ಅಂದ್ರೆ ಭಯನಾ? ಹಂಗಾದ್ರೆ ಈ ಒಂದು ಸಿನಿಮಾನ ಸ್ಕಿಪ್ ಮಾಡ್ಬಿಡಿ. ಅಂದ್ರೆ ನೀರನ್ನ ಯೂಸ್ ಮಾಡ್ಕೊಂಡು ಹಂಗೆ ಭಯ ಪಡಿಸೋದಕ್ಕೆ ಟ್ರೈ ಮಾಡಿದ್ದಾರೆ. ಇದು ಯಾವ ಸಿನಿಮಾ, ಇದರ ಒಂದು ರಿವ್ಯೂ ಏನು, ಎಲ್ಲಾನು ಕೂಡ ಮಾತಾಡೋಣ. ನಾನು ಇದ್ದಂಗೆ ಸ್ಟ್ರೈಟ್ ಆಗಿ ಯಾವ್ದೋ ಫಿಲ್ಟರ್ ಇಲ್ದಂಗೆ ಮಾತಾಡ್ತೀನಿ. ಅದಕ್ಕೂ ಮುಂಚೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ಸಿನಿಮಾ ಪ್ರೆಸೆಂಟ್ ಅಲ್ಲಿ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇಂಗ್ಲಿಷ್ ಅಲ್ಲೇ ನೋಡೋದಕ್ಕೆ ಟ್ರೈ ಮಾಡಿ. ಲ್ಯಾಂಗ್ವೇಜ್ ಕೂಡ ತುಂಬಾ ಇಂಪಾರ್ಟೆಂಟ್. ಸಬ್ ಟೈಟಲ್ ಅಲ್ಲಿ ನೋಡ್ತೀರಾ ಅಂದ್ರೆ ಅದು ನಿಮ್ಮ ಒಂದು ಚಾಯ್ಸ್. ಇನ್ನು ಸಿನಿಮಾದ ಸ್ಟೋರಿ ಲೈನ್ ವಿಷಯಕ್ಕೆ ಬಂದ್ರೆ, ಯು ಮತ್ತೆ ರೇ ಕಪಲ್ಸ್, ಇವರು ಇರೋದಕ್ಕೋಸ್ಕರ ಮನೆ ಹುಡುಕ್ತಾ ಇರ್ತಾರೆ. ಒಂದು ಮನೆನ ಅನ್ಫಾರ್ಚುನೇಟ್ ಆಗಿ ನೋಡ್ತಾರೆ. ಅದರಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ನಮ್ಮ ರೇ ಒಬ್ಬ ಬೇಸ್ಬಾಲ್ ಪ್ಲೇಯರ್, ಅವನ್ಗೆ ಏನೋ ಇಂಜುರಿ ಆಗಿರುತ್ತೆ. ಅವನ್ ಥೆರಪಿಗೋಸ್ಕರ ನೀರ್ ಬೇಕಾಗಿರುತ್ತೆ. ಹಂಗಾಗಿ ಇಲ್ಲಿ ಪೂಲ್ ಇರೋದಕ್ಕೆ ಏನಾದ್ರೂ ವರ್ಕ್ ಆಗುತ್ತೇನೋ ಅಂತ ಸೇರ್ಕೊಂತಾರೆ. ಅವನ ಹೆಲ್ತ್ ಕೂಡ ಬೆಟರ್ ಆಗುತ್ತೆ. ಬಟ್ ಆ ಒಂದು ಪೂಲ್ಗಿರೋ ಹಿಸ್ಟ್ರಿ ಏನು, ಆ ಒಂದು ಪೂಲಲ್ಲಿರೋ ದೆವ್ವ ಏನು, ಇವ್ರ ಫ್ಯಾಮಿಲಿಗೆ ಯಾವ ತರ ಪ್ರಾಬ್ಲಮ್ ಬರುತ್ತೆ, ಅದನ್ನ ಇವ್ರು ಯಾವ ತರ ಸಾಲ್ವ್ ಮಾಡ್ತಾರೆ, ಎಲ್ಲಾನು ಕೂಡ ನಾವು ಸಿನಿಮಾದಲ್ಲಿ ನೋಡಿ ತಿಳ್ಕೊಬೇಕು. ಸಿನಿಮಾ ಮಾತ್ರ ಒಂದ್ ರೇಂಜಿಗೆ ಎಂಗೇಜ್ ಮಾಡುತ್ತೆ. ಇದರ ಒಂದು ಡೈರೆಕ್ಟರ್ ಬಂದ್ಬಿಟ್ಟು ಬ್ರೈಸ್ ಮೆಗ್ಗಿರ್. ಇವರೇ ಈ ಒಂದು ಸಿನಿಮಾಗೆ ಸ್ಟೋರಿ ಕೊಟ್ಟಿರೋದು. ಅಷ್ಟೆಲ್ಲ ಸ್ಕ್ರೀನ್ ಪೆನ್ ಕೂಡ ಇವ್ರದ್ದೆ, ಡೈರೆಕ್ಷನ್ ಕೂಡ ಇವ್ರದ್ದೆ. ಒಂಥರ ತುಂಬಾ ಕೆಲಸ ಮಾಡಿದ್ದಾರೆ ಸಿನಿಮಾಗೋಸ್ಕರ. ಬಟ್ ಸಿನಿಮಾ ಅಷ್ಟು ವರ್ಕ್ ಆಗ್ಲಿಲ್ಲ ಗೈಸ್. ಅಂದ್ರೆ ನೀರಂದ್ರೆ ತುಂಬಾ ಭಯ ಇರೋರ್ಗೆ ಒಂದು ಸಿನಿಮಾ ಏನಾದ್ರು ಸ್ವಲ್ಪ ಭಯ ಹುಟ್ಟಿಸ್ಬೋದೇನೋ, ನನ್ಗೇನು ಅಷ್ಟು ಕಷ್ಟ. ಈ ಒಂದು ಸಿನಿಮಾ ಥಿಯೇಟ್ರಿಕಲ್ ಅಲ್ಲೇ ಅಷ್ಟು ಸಕ್ಸಸ್ ಆಗಿಲ್ಲ. ಬಟ್ ನಿಮ್ಗೆ ಆರ್ ಸಿನಿಮಾ ಇಷ್ಟ ಅಂದ್ರೆ ಒಂದು ಸಲ ಟ್ರೈ ಮಾಡ್ಬೋದು. ಅದ್ರಲ್ಲೂ ನೀರ್ ಭಯ ಪಡೋರು ಒಂದ್ಸರಿ ಟ್ರೈ ಮಾಡಿ. ನೀವು ನೀರ್ ವಿಷಯಕ್ಕೆ ಹೋಗ್ತಿರೋ ಇಲ್ವೋ ಅನ್ನೋದೇ ಡೌಟ್. ಆದ್ರೂ ಕಣ್ರಿ, ಚಿಕ್ಕ ವಯಸ್ಸಾಗ ಒಂದ್ ಗಾದೆ ಹೇಳೋರು, ಮರ ಹತ್ತದ್ ಬಿಡ್ಬೇಕು, ಈಜಾಡೋದ್ ಕಲಿಬೇಕು ಅಂತ. ಈಜಾಡೋದನ್ನ ಕಲೀರಿ, ಯಾವಾಗಾದ್ರೂ ನಿಮ್ಗೆ ಯೂಸ್ ಆಗ್ಬೋದು. ಸಿನಿಮಾ ಓಕೆ, ನನ್ಗೆ ಅಷ್ಟು ವರ್ಕೌಟ್ ಆಗ್ಲಿಲ್ಲ. ನಿಮ್ಗೆ ಒಂದು ಹಾರರ್ ಸಿನಿಮಾ ನೋಡೋ ಅಭ್ಯಾಸ ಇದ್ರೆ, ಒಂದು ಲೈಕ್ ಸರ್ವೈವಲ್ ಥ್ರಿಲ್ಲರ್ ಅಂದ್ರೂ ಕೂಡ ತಪ್ಪಾಗಲ್ಲ, ಅಂತ ಒಂದು ಸಿನಿಮಾಗಳನ್ನ ನೋಡೋ ಒಂದು ಅಭ್ಯಾಸ ನಿಮ್ಗಿದ್ರೆ ಈ ಒಂದು ಸಿನಿಮಾ ಎಂಗೇಜ್ ಮಾಡ್ಬೋದು. ಒಂದು ಟೈಮ್ ಪಾಸ್ ಮೂವಿ. ನಾನು ಈಗಲೇ ಹೇಳ್ತಾ ಇದ್ದೀನಿ, ಇದೇನು ಬೆಸ್ಟ್ ಸಜೆಷನ್ ಅಲ್ಲ, ಅದು ನಿಮ್ ಇಷ್ಟಕ್ಕೆ ಬಿಟ್ಟಿದ್ದು. ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಸ್ಟ್ರೀಮ್ ಆಗ್ತಾ ಐತೆ, ಹೋಗಿ ನೋಡಿ. ಇಲ್ಲಿವರೆಗೂ ವಿಡಿಯೋ ನೋಡಿರ್ತೀರ ಅಂದ್ರೆ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿರುತ್ತೆ. ಸೊ ಒಂದು ಲೈಕ್ ಹಾಕೊಳ್ಳಿ, ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೋದು. ಆಲ್ರೆಡಿ ನೀವು ಈ ಒಂದು ನೈಟ್ ಸ್ವಿಮ್ ಸಿನಿಮಾನ ನೋಡಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ಏನು ಅಂತ ಕಮೆಂಟ್ ಮಾಡಿ. ನಾನು ಅಗೇನ್ ನಿಮ್ಗೆ ಸಿಗ್ತಾ ಇರ್ತೀನಿ. ಬಾಯ್.